ಹ್ಮ್. ಈ ಕ್ರಿಸ್ಟಲ್ ಕ್ಲಿಯರ್ ಜೆಮ್ ಸ್ಟೋನ್ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಈ ಕ್ರಿಸ್ಟಲ್ಸ್ ಅನ್ನ ಧರಿಸೋದ್ರಿಂದ ಏನ್ ಚೇಂಜಸ್ ಕಾಣಬಹುದು ತಕ್ಷಣವಾಗಿ ಅಂತ? ನೋಡಿ, ಫಸ್ಟ್ ಒನ್ ನಮ್ಮ ಎಲ್ಲ ಕಸ್ಟಮರ್ಗೆ ನಾನು ಇದು ಸಜೆಸ್ಟ್ ಮಾಡೋದು, ಎಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಬಾಡಿ ತುಂಬ ಹೀಟ್ ಇದೆ, ತುಂಬ ಇರ್ಯಾಷಿಯಸ್ ಇದೆ ಮತ್ತು ಮೆಂಟಲ್ ಕ್ಲಾರಿಟಿ ಇಲ್ಲ, ಏನು ನೀವು ಸ್ಪಿರಿಚುವಲಿ ಗ್ರೋತ್ ಆಗ್ತಾ ಇಲ್ಲ ಅಥವಾ ಬಿಸ್ನೆಸ್ನಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಯಾವುದೊಂದು ಕಡೆ ಸ್ಟಕ್ ಆಗಿದ್ದೀರ ಅಂದರೆ ಈ ಬ್ರಾಸ್ಲೆಟ್ ಅಥವಾ ಒಂದು ಮಾಲೆನ ನೀವು ಧರಿಸಿ ನಿಮ್ಮ ಲೈಫ್ನಲ್ಲಿ ಒಂದು ಚೇಂಜಸ್ ಮಾಡ್ಬೋದು. ಎಷ್ಟೋ ಕಸ್ಟಮರ್ಗೆ ನಾವು ಕೊಟ್ಟಿದ್ದೀವಿ, ಎಷ್ಟೋ ಕಸ್ಟಮರ್ ಹೇಳ್ತಾರೆ, ಸರ್ ನಮ್ಮ ಬಾಡಿ ತುಂಬ ಹೀಟ್ ಇದೆ ಸರ್, ಅದಕ್ಕೋಸ್ಕರ ಏನು ಮಾಡಬೇಕು ಸರ್ ಅಂದರೆ, ನಾನು ಫಸ್ಟೇ ಹೇಳೋದು ಕ್ರಿಸ್ಟಲ್ ಮಾರ ಧರಿಸಿ. ಕ್ರಿಸ್ಟಲ್ ಮಾರನಲ್ಲಿ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ನರ್ವ್ ಸಿಸ್ಟಮ್ನಲ್ಲಿ ತುಂಬ ಕೂಲ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ, ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು, ಒಂದು ರಿಲ್ಯಾಕ್ಸ್ ಆಗಿರಬೇಕು ಬಾಡಿ ಅಂದರೆ ಈ ನ್ಯಾಚುರಲ್ ಕ್ರಿಸ್ಟಲ್ ಮಾಲನ ನೀವು ಧರಿಸ್ಬಹುದು. ಯಾರು ಈ ಒಂದು ಕ್ರಿಸ್ಟಲ್ನ ಅಧಿಪತಿ? ಜೊತೆಗೆ ಏನೋ ಒಂದು ಸಮಸ್ಯೆಗಳಿರುತ್ತೆ ಅಥವಾ ಯಾವುದೋ ಒಂದು ಗ್ರಹ ಶಾಂತಿ ಮಾಡೋದಿರುತ್ತೆ, ಸೊ ಅಂಥ ಸಂದರ್ಭದಲ್ಲಿ ಇದನ್ನು ಸಜೆಸ್ಟ್ ಮಾಡ್ತೀರಾ? ಇದು ವೆರಿ ಈಸಿಯೆಸ್ಟ್ ಅಂತ ಹೇಳ್ತಾರೆ, ಚಂದ್ರಗ್ರಹ ಅಧಿಪತಿ. ಎಷ್ಟೋ ಜಾಗ ಶುಕ್ರಗ್ರಹನೂ ಹೇಳ್ತೀವಿ. ಫಸ್ಟ್ ಒನ್ ಅಂದರೆ ಚಂದ್ರಗ್ರಹ ಅಧಿಪತಿ. ಇದ್ರದ್ದು ಚಂದ್ರಗ್ರಹ ನೀವು ನೋಡಿರ್ತೀರಾ, ಕೂಲ್ ಆಗಿರೋಂಥ ಪ್ಲಾನೆಟ್, ರಿಲ್ಯಾಕ್ಸ್ ಆಗಿರೋಂಥ ಪ್ಲಾನೆಟ್, ಕಾಮ್ ಆಗಿರೋಂಥ ಪ್ಲಾನೆಟ್ ಬಂದ್ಬಿಟ್ಟು ಚಂದ್ರಗ್ರಹ. ಕೂಲ್ ರಿಲ್ಯಾಕ್ಸ್ ಆ್ಯಂಡ್ ಕಾಮ್ ಇರಬೇಕಂದ್ರೆ ಚಂದ್ರಗ್ರಹ ನೀವು ವೇರ್ ಮಾಡಬೇಕು. ಅಥವಾ ನಿಮ್ಮ ಲೈಫ್ನಲ್ಲಿ ಚಂದ್ರನ ಉಚ್ಚ ಸ್ಥಾನ ನೀಚ ಸ್ಥಾನದಲ್ಲಿ ಅಥವಾ ಚಂದ್ರಗ್ರಹ ದಶ ನಡೀತಾ ಇದ್ರು ಆದ್ರೂ ಕೂಡ ನೀವು ಈ ಜೆಮ್ಸ್ಟೋನ್ ನೀವು ಧರಿಸಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇಲ್ಲ, ಅದಕ್ಕೋಸ್ಕರ ಯಾವ ಜೆಮ್ಸ್ಟೋನ್ ಇಡಬೇಕಂದ್ರೆ ಕ್ರಿಸ್ಟಲ್ ಜೆಮ್ಸ್ಟೋನ್. ನಾನು ಲಾಸ್ಟ್ ಎಪಿಸೋಡ್ನಲ್ಲಿ ಕೂಡ ನಾನು ಹೇಳಿದೆ, ಕ್ರಿಸ್ಟಲ್ ರಾ ಜೆಮ್ಸ್ಟೋನ್ ನಾನು ನಿಮಗೆ ತೋರಿಸಿದೆ. ಈ ರಾ ಅಂದರೆ ಇದು ನಮ್ಗೆ ಏನು ಕಟ್ಟೆ ಮಾಡಿಲ್ಲ, ನಾವು ಇವಾಗ ಏನು ಬ್ರಾಸ್ಲೆಟ್ ತೋರಿಸ ಜೆಮ್ಸ್ಟೋನ್ ನಾವು ಕಟ್ಟೆ ಮಾಡಿಲ್ಲ. ಆ ನ್ಯಾಚುರಲ್ ನಿಮ್ಗೆ ಲೈಫ್ನಲ್ಲಿ ಒಂದು ಬೆನಿಫಿಟ್ಸ್ ಬೇಕಂದರೆ ಆ ರಾ ಕ್ರಿಸ್ಟಲ್ನ ನಿಮ್ಮ ಲೈಫ್ನಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಬ್ರಹ್ಮಸ್ಥಾನ ನಾನು ಹೇಳಿದೆ, ಆ ಸ್ಥಾನದಲ್ಲಿ ಇಟ್ಕೊಳ್ಳಿ. ಒನ್ ಆಫ್ ದಿ ಪಾಸಿಟಿವ್ ವೈಬ್ರೇಷನ್ ಬೇಕಂದರೆ ಯಾವುದೇ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬರೀ ಒನ್ ಜೆಮ್ಸ್ಟೋನ್ ಚೇಂಜ್ ಮಾಡಬೇಕು ನಿಮ್ಮ ಲೈಫನ್ನು. ಅದು ಯಾವುದಂದರೆ ಕ್ರಿಸ್ಟಲ್ ಜೆಮ್ಸ್ಟೋನ್ ನಾನು ನಿಮಗೆ ಹೇಳ್ತೀನಿ. ಓಕೆ, ನಿಮ್ಮಲ್ಲಿ ಖರೀದಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇದೆ? ಫಸ್ಟ್ ಒನ್ ಅಥೆಂಟಿಸಿಟಿ, ನ್ಯಾಚುರಲ್, ಅನ್ಹೀಟೆಡ್, ಅನ್ಟ್ರೀಟೆಡ್. ಇದು ನ್ಯಾಚುರಲ್ ನಿಮಗೆ ಬೇಕು, ಅನ್ಹೀಟೆಡ್ ಬೇಕು, ಅನ್ಟ್ರೀಟೆಡ್ ಬೇಕು, 100% ಒರಿಜಿನಲ್ ಬೇಕಂದರೆ ನಮ್ಮ ಹತ್ರ ಎಷ್ಟೋ ಜನ ಬರ್ತಾಯಿದ್ದಾರೆ. ಏನಕ್ಕೆ ನಮ್ಮ ಹತ್ರ ಸಿಗೋಂಥ ಜೆಮ್ಸ್ಟೋನ್ 100% ನ್ಯಾಚುರಲ್. ಎಷ್ಟೋ ಜಾಗ ನೀವು ಹೋಗಿರ್ತೀರಾ, ಹೀಟೆಡ್ ಬರುತ್ತೆ, ಟ್ರೀಟೆಡ್ ಬರುತ್ತೆ, ಅಥವಾ ಹೈ ಪ್ರೈಸ್ನಲ್ಲಿ ಕೊಡ್ತಾರೆ. ಇಲ್ಲ ನಮಗೆ ನ್ಯಾಚುರಲೇ ಸಿಗ್ತಾ ಅಂದರೆ ವೆರಿ ಲೋ ಕ್ವಾಲಿಟಿ ಇರುತ್ತೆ. ಅನ್ಹೀಟೆಡ್, ಅನ್ಟ್ರೀಟೆಡ್, ಒನ್ ಆಫ್ ದಿ ಬೆಸ್ಟ್ ಪ್ರೈಸ್, ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಬೇಕಂದರೆ ನಮ್ಮ ಆಫೀಸ್ನಲ್ಲಿ ಇದೆ. ಮತ್ತು ನಿಮ್ಮ ಕ್ರಿಸ್ಟಲ್ನಲ್ಲಿ ನಿಮಗೆ ಏನು ಮಾಡಬೇಕು, ಹೋಲ್ಸೇಲ್ನಲ್ಲಿ ಬೇಕು ಅಥವಾ ರಿಟೇಲ್ನಲ್ಲಿ ಬೇಕು, ಎನಿ ಶೇಪ್ನಲ್ಲಿ ಬೇಕಂದರೆ ನಮ್ಮ ಹತ್ರ ಸ್ಪೆಷಾಲಿಟಿ ಏನಂದರೆ ನಾವು ಸ್ವಂತ ಕಟ್ ಮಾಡಿಬಿಟ್ಟು ನೀವು ಕೊಡ್ತೀವಿ. ಇನ್ನು ನಿಮಗೆ ಬಾಲ್ ಬೇಕು, ಕ್ರಿಸ್ಟಲ್ ರೌಂಡ್ ಬಾಲ್ ಇರಲಿ, ಎನಿಥಿಂಗ್, ಕ್ರಿಸ್ಟಲ್ ಲಿಂಗ ಇರಲಿ, ಶಿವಲಿಂಗ ಇರಲಿ, ಅಥವಾ ಯಾವುದೋ ಒಂದು ಬೇಕಂದರೆ ನಿಮ್ಗೆ ಏನೇನು ಬೇಕಂದರೆ ಕ್ರಿಸ್ಟಲ್ನಲ್ಲಿ ಬಾಲ್ಸ್ ಇರಲಿ, ಟಂಬಲ್ಸ್ ಇರಲಿ, ಅಥವಾ ಬ್ರಾಸ್ಲೆಟ್ಸ್ ಇರಲಿ, ಎಲ್ಲ ಕ್ರಿಸ್ಟಲ್ದು ನಮ್ಮ ಹತ್ರ ಜೆಮ್ಸ್ಟೋನ್ ಸ್ಟಾಕ್ ಅವೈಲೇಬಲ್ ಇದೆ. ಈ ಸ್ಫಟಿಕ ಮಾಲಿಗೆ ಅಂದರೆ ಮನೆಯಲ್ಲಿ ಇಡೋದ್ರಿಂದ ನೀವು ಹೇಳ್ತಾ ಇದ್ರಿ, ಶಿವಲಿಂಗಗಳನ್ನು ಕೂಡ ನೀವು ಮಾಡ್ತೀರಿ ಸ್ಫಟಿಕದ್ದು ಅಂತ ಹೇಳ್ತಿದ್ರಿ. ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಲಿಲ್ಲ ಅಂತಂದರೆ ನೆಗೆಟಿವ್ ವೈಬ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಸರಿಯಾದ ವೇನಲ್ಲಿ ಯೂಸ್ ಮಾಡೋದು ಹೇಗೆ ಅದನ್ನು? ನೋಡಿ, ನಮ್ಮ ಹತ್ರ ನಮ್ಮ ಆಫೀಸ್ನಲ್ಲಿ, ನಮ್ಮ ಕಚೇರಿನಲ್ಲಿ ಒಂದು ಟೀಮ್ ಇದೆ, ಡೆಡಿಕೇಟೆಡ್ ಒಂದು ಸ್ಟಾಫ್ ಇದೆ, ಮತ್ತು ಅಸ್ಟ್ರಾಲಜರ್ನು ಕೂಡ ಇದ್ದಾರೆ. ಅವರು ನಿಮ್ಮ ಲೈಫ್ನೇ ಎಲ್ಲ ಜಾತಕ ಒಂದು ಸತಿ ನೋಡಿಬಿಟ್ಟು ಯಾವ ಪ್ಲೇಸ್ನಲ್ಲಿ ಇಡಬೇಕು, ನಿಮ್ಮ ವಾಸ್ತು ಪ್ರಕಾರ ಯಾವ ಪ್ಲೇಸ್ನಲ್ಲಿ ಇಡಬೇಕು, ಮತ್ತು ಯಾವ ದಿನಾಂಕ ಇಡಬೇಕು, ಮತ್ತು ಪ್ರಾಣ ಪ್ರತಿಷ್ಠೆ ಯಾವ ಥರ ಮಾಡಿ ಎಲ್ಲ ಅವರ ನಮ್ಮ ಆಫೀಸ್ನಲ್ಲಿ ವಾಸ್ತು ಎಕ್ಸ್ಪರ್ಟ್ ಮತ್ತು ಅಸ್ಟ್ರಾಲಜರ್ ಕೂಡ ಇದೆ. ಅವರು ನಿಮಗೆ ಎಲ್ಲ ಗೈಡ್ಲೈನ್ಸ್ ಕೊಡ್ತಾರೆ. ಮತ್ತು ಈ ನ್ಯಾಚುರಲ್ ಆಗಿ ನೀವು ತೊಗೊಳ್ಬೇಕಂದ್ರೆ ಫಸ್ಟ್ ಒನ್ ನೋಡಬೇಕು, ಕ್ಲಾರಿಟಿ ನೋಡ್ಕೊಳ್ಳಿ, ಇನ್ಕ್ಲೂಷನ್ ನೋಡ್ಕೊಳ್ಳಿ. ಇನ್ನೂ ನಿಮಗೆ ಡೌಟ್ ಬರುತ್ತೆ ಅಂದರೆ ಸ್ಕ್ರ್ಯಾಚ್ ಮಾಡಿ, ಸ್ಪಾರ್ಕಲ್ ಬರುತ್ತೆ. ಇನ್ನೂ ನಿಮಗೆ ಡೌಟ್ ಬರ್ತಂದರೆ ಒಂದು ಸತಿ ಟೆಸ್ಟ್ ಮಾಡ್ಕೊಳ್ಳಿ. ಇನ್ನು ಎಷ್ಟೋ ಜಾಗ ನೀವು ಖರೀದಿ ಮಾಡಿಬಿಟ್ಟಿದ್ದೀರಾ, ನ್ಯಾಚುರಲ್ ಬೇಕಂದರೆ ಒಂದು ಸತಿ ನಮ್ಮ ಆಫೀಸ್ನಲ್ಲಿ ವಿಸಿಟ್ ಮಾಡಿ ಒಂದು ಸತಿ ತೊಗೊಳ್ಳಿ. ಯಾವ ದಿನ ಧರಿಸ್ಬೇಕಿದ್ದ? ಮಂಡೇ, ಸೋಮವಾರ ತುಂಬ ಚೆನ್ನಾಗಿರುತ್ತೆ. ಮಂಡೇ ಇದು ಜೆಮ್ಸ್ಟೋನ್ ನೀವು ಧರಿಸಬೇಕು. ಇಲ್ಲ ಅಂದ್ರೂ ಕೂಡ ಎಲ್ಲ ದಿನ ನೀವು ವೇರ್ ಮಾಡಬೇಕಂದ್ರೆ ಚಂದ್ರಹೋರಾನಲ್ಲಿ ಕೂಡ ಈ ಟೈಮ್ನಲ್ಲಿ ಕೂಡ ಇದು ಜೆಮ್ಸ್ಟೋನ್ ಧರಿಸ್ಬೋದು. ಅಥವಾ ರಿಂಗ್ನಲ್ಲಿ ಕೂಡ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕಂದ್ರೆ ಲಿಟಲ್ ಫಿಂಗರ್ನಲ್ಲಿ, ಬೆಳ್ಳಿನಲ್ಲಿ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಬೆಳ್ಳಿನಲ್ಲಿ ಈ ಫಿಂಗರ್ನಲ್ಲಿ ಈ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ನೀವು ಮಾಲ ವೇರ್ ಮಾಡ್ಬೋದು, ಅಥವಾ ಬ್ರಾಸ್ಲೆಟ್ ಫಾರ್ಮ್ನಲ್ಲಿ ಕೂಡ ವೇರ್ ಮಾಡ್ಬೋದು, ಅಥವಾ ರಿಂಗ್ ಫಾರ್ಮ್ನಲ್ಲಿ ನೀವು ವೇರ್ ಮಾಡ್ತಾ ಇದ್ದೀರಾ ಅಂದರೆ ಅದು ಬೆಳ್ಳಿನಲ್ಲಿ ರಿಂಗ್ ಫಿಂಗರ್ನಲ್ಲಿ ಸೋಮವಾರ ಇದು ಜೆಮ್ಸ್ಟೋನ್ ಧರಿಸಬೇಕು.